ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲನೂ ಮಸ್ತಾಗಿ ಬೆಳಗ್ಗೆ ಮಜಾ ಮಾಡ್ಕೊಂಡು ಆಟಾಡೋ ಇದರಲ್ಲಿ ನಮ್ಮ ಬುದ್ಧ ಸ್ಟ್ಯಾಚು ಬೇರೆ ಹೊಡೆದಾಕ್ಬಿಟ್ರು. ನನ್ನ ಫೇವ್ರೇಟ್ ಅದು. ಮತ್ತೆ ಕ್ವಾಟ್ಲೆ ಮಾಡ್ಕೊಂಡು ಕೂತಿದ್ವಿ. ಅಂತ ಕಳ್ಳ ಕಿತ್ಕೊಂಡು ನಮ್ಮ ಮುಂದೆನೆ ಹೋಗ್ಬಿಟ್ಟು ಪಾಪ ಅಮ್ಮಂಗೆ ಮೆಟ್ಲು ಹತ್ತಕ್ ಆಗ್ತಾ ಇರ್ಲಿಲ್ಲ. ಅವ್ರ ಎದರು ಆ ಕ್ಲೌಡು ಮತ್ತೆ ಆ ಸತ್ತಲ್ವಾ, ಸೊ ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಕೊಂಡ್ವಿ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಅಮ್ಮ ಬೆಳಗ್ಗೆನೇ ಪಾನಕನ ಮಜ್ಜಿಗೆ ಮಾಡೋದಕ್ಕೆ ಇಳಿದು ಬಿಟ್ಟಿದ್ದಾರೆ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು. ಇವತ್ತು ಅಕ್ಕವ್ರ ಮನೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಸರಿ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನಾನು ಉಪ್ಮಾ ಮಾಡಿದೆ. ಇವತ್ತು ಸಂಡೇ ಬೇರೆ ಇತ್ತು ಅಲ್ವಾ, ಮತ್ತು ಬೆಂಗಳೂರು ಕರ್ಗ ಇರೋದ್ರಿಂದ ನಮಗೆ ಅದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ತಾತ ಅವರೇ ಗಂಟೆ ಪೂಜಾರಿ ಆಗಿರೋದ್ರಿಂದ ಸೊ ನಾವು ಅಲ್ಲಿಂದು ಮೇಯ್ನಾಗಿ ಫಾಲೋ ಮಾಡ್ತೀವಿ. ಸೊ ಈಗ ನಾನ್ ವೆಜ್ಜು ತಿನ್ನಂಗಿಲ್ಲ ಕರ್ಗ ಆಗೋವರೆಗೂ. ಸೊ ಸಂಡೇ ಬೇರೆ ಹಬ್ಬ ಬೇರೆ, ಇವತ್ತು ನಾನ್ ವೆಜ್ ಇಲ್ಲ, ಉಪ್ಮಾ ಮಾಡಿದ್ದೆ. ಇನ್ನೂ 12 ದಿನ ನಾನ್ ವೆಜ್ ತಿನ್ನಂಗಿಲ್ಲ. ನಮ್ಮ ಮನೆಯವ್ರು ಹೆಂಗೆ ತಡ್ಕೋತಾರೋ ಗೊತ್ತಿಲ್ಲ. ಎವ್ರಿ ಡೇ ಅಟ್ಲೀಸ್ಟ್ ಎಗ್ಗಾದರೂ ಇರಬೇಕು. ಸೊ ನೋಡೋಣ, ಹೆಂಗಾದರೂ ಫಾಲೋ ಮಾಡಲೇಬೇಕು ಅಲ್ವಾ, ಅವಾಗಿಂದ ಫಾಲೋ ಮಾಡಿರೋವಂಥ ಟ್ರೆಡಿಷನ್ನು. ಸೊ ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲನೂ ಮಸ್ತಾಗಿ ಮಜಾ ಮಾಡ್ಕೊಂಡು ಆಟಾಡೋ ಇದರಲ್ಲಿ ನಮ್ಮ ಬುದ್ಧ ಸ್ಟ್ಯಾಚು ಬೇರೆ ಹೊಡೆದಾಕ್ಬಿಟ್ರು. ನನ್ನ ಪಟ್ಟಂತ ಕಳ್ಳ ಕಿತ್ಕೊಂಡು ನಮ್ಮ ಮುಂದೆನೇ ಹೋಗ್ಬಿಟ್ಟ. ಗಾಡಿಯಲ್ಲಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆಗ್ತಾ ಇರುತ್ತಲ್ವಾ, ಸೊ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲೀಸ್ ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಾಟ್ಸ್ ತೊಗೊಂಡ್ವಿ. ಅಷ್ಟೊಂದೇನು ಚೆನ್ನಾಗಿರ್ಲಿ. ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಅಮ್ಮ ಬೆಳಗ್ಗೆನೇ ಪಾನಕನ ಮಜ್ಜಿಗೆ ಮಾಡೋದಕ್ಕೆ ಇಳಿದು ಬಿಟ್ಟಿದ್ದಾರೆ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು. ಇವತ್ತು ಅಕ್ಕವ್ರ ಮನೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಸರಿ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನಾನು ಉಪ್ಮಾ ಮಾಡಿದೆ. ಇವತ್ತು ಸಂಡೇ ಬೇರೆ ಇತ್ತು ಅಲ್ವಾ, ಮತ್ತು ಬೆಂಗಳೂರು ಕರ್ಗ ಇರೋದ್ರಿಂದ ನಮಗೆ ಅದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ತಾತ ಅವರೇ ಗಂಟೆ ಪೂಜಾರಿ ಆಗಿರೋದ್ರಿಂದ ಸೊ ನಾವು ಅಲ್ಲಿಂದು ಮೇಯ್ನಾಗಿ ಫಾಲೋ ಮಾಡ್ತೀವಿ. ಸೊ ಈಗ ನಾನ್ ವೆಜ್ಜು ತಿನ್ನಂಗಿಲ್ಲ ಕರ್ಗ ಆಗೋವರೆಗೂ. ಸೊ ಸಂಡೇ ಬೇರೆ ಹಬ್ಬ ಬೇರೆ, ಇವತ್ತು ನಾನ್ ವೆಜ್ ಇಲ್ಲ, ಉಪ್ಮಾ ಮಾಡಿದ್ದೆ. ಇನ್ನೂ 12 ದಿನ ನಾನ್ ವೆಜ್ ತಿನ್ನಂಗಿಲ್ಲ. ನಮ್ಮ ಮನೆಯವ್ರು ಹೆಂಗೆ ತಡ್ಕೋತಾರೋ ಗೊತ್ತಿಲ್ಲ. ಎವ್ರಿ ಡೇ ಅಟ್ಲೀಸ್ಟ್ ಎಗ್ಗಾದರೂ ಇರಬೇಕು. ಸೊ ನೋಡೋಣ, ಹೆಂಗಾದರೂ ಫಾಲೋ ಮಾಡಲೇಬೇಕು ಅಲ್ವಾ, ಅವಾಗಿಂದ ಫಾಲೋ ಮಾಡಿರೋವಂಥ ಟ್ರೆಡಿಷನ್ನು. ಸೊ ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲನೂ ಮಸ್ತಾಗಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿತ್ತು. ಪೂಜೆ ಆದಮೇಲೆ ಪ್ರಸಾದ ತಗೊಳ್ಳೇಬೇಕು ಅಲ್ವಾ. ಸೊ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ತಿಂದು ಹೊಟ್ಟೆಯಲ್ಲಿ ನೀರು ತುಂಬೋಗ್ಬಿಟ್ಟಿತ್ತು. ಮತ್ತು ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಹಂಚಿ ಅವ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅರ್ಶಿನ ಕುಂಕುಮ ತೊಗೊಂಡು ಬಂದೆ. ಸೊ ಅಲ್ಲಿ ಎಕ್ಸ್ಚೇಂಜ್ ಆಫರ್ ಬೇರೆ. ಪಕ್ಕದ ಮನೆ ಅಕ್ಕ ಇದು ಖೀರ್ ಬಾಡಿದ್ರು, ಅವರು ಪಾಯಸ ಕೊಟ್ಟು ಕಳಿಸಿದ್ರು. ಇನ್ನು ನಮ್ಮ ರಿತ್ವಿಕು ಬರೋವಾಗಲೇ ಏನಾದರೂ ಒಂದು ಹೇಳ್ಬಿಡ್ತಾನೆ, ಇದು ಮಾಡಿ ಚಿಕ್ಕಿ ಅಂತ. ಸೊ ಇವತ್ತಿನ ಮೆನ್ಯೂ ಅವನದೇ ಡಿಸೈಡ್ ಮಾಡಿರೋದು. ಪಲಾವ್ ಬೇಕು ಅಂತ ಹೇಳಿದ್ದ. ಸರಿ ಪುಲಾವು ಮತ್ತು ಗೋಬಿ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ತೊಗೊಂಬಂದಿದ್ದೆ. ನಮ್ಮ ಅಕ್ಕನೂ ಅಮ್ಮನೂ ಎಲ್ಲ ತರಕಾರಿ ಬಿಡಿಸ್ಕೊಟ್ರು, ಮತ್ತು ನಾನು ನಿಧಾನಕ್ಕೆ ಅಡುಗೆ ಮಾಡಿಕೊಂಡೆ. ನಮ್ಮ ಚಿಂಟುಗಂತೂ ಮನೆಗೆ ಯಾರಾದರೂ ಬಂದರೆ ಫುಲ್ ಖುಷಿನೋ ಖುಷಿ. ಅದು ಬೇರೆ ಮಕ್ಕಳು ಅಂದರೆ ಅವನಿಗೆ ಫುಲ್ ಇಷ್ಟ. ಫುಲ್ಲು ಹೈಪರ್ ಆಗಿಬಿಡ್ತಾನೆ. ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಅಂದರೆ ಮುದ್ದು ಅವನು. ಚೇರ್ ಮೇಲೆಲ್ಲ ಹತ್ತಿ ಕೂತ್ಕೊಳ್ಳೋದು, ಅವನೇ ಇಳಿಯೋದು. ಅವನಿಗೇನೋ ಒಂಥರ ನಮ್ಮಲ್ಲಿ ಒಬ್ಬ ಥರ ಅವನಿಗೆ ಫೀಲಿಂಗು, ಮನುಷ್ಯ ಥರನೇ ಮಾಡ್ತಾನೆ.
ಇನ್ನು ನಾವು ಅಡುಗೆ ಮಾಡ್ತಾಯಿದ್ರೆ ಇವರೆಲ್ಲರೂ ಆಟ ಆಡೋಕ್ಕೆ ಇಳಿದ್ಬಿಟ್ಟಿದ್ರು. ಕ್ರಿಕೆಟ್ ಆಡ್ತಾ ಆಡ್ತಾ ಇವರು ಎಲ್ಲಿರುತ್ತೋ ನೆನಪು ಗೊತ್ತಿಲ್ಲ, ಭಾರಿ ಗಲಾಟೆ ಮಾಡ್ತಾ ಇರ್ತಾರೆ. ನಮ್ಮ ಪಾಪು ಅಂತೂ ಅದನ್ನ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಚಿಂಟುನೂ ಕಿರ್ಚೋದು, ನಮ್ಮ ಪಾಪುನೂ ಕಿರ್ಚೋದು. ಮಜಾ ಮಾಡ್ಕೊಂಡು ಆಟಾಡೋ ಇದರಲ್ಲಿ ನಮ್ಮ ಬುದ್ಧ ಸ್ಟ್ಯಾಚು ಬೇರೆ ಹೊಡೆದಾಕ್ಬಿಟ್ರು. ನನ್ನ ಫೇವ್ರೇಟ್ ಅದು. ಹೋದ್ರೆ ಹೋಗ್ಲಿ, ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಮಜಾ ಮಾಡೋವಾಗ ಏನಾದರೂ ಹಂಗೆ ಹಾಗೇ ಆಗುತ್ತೆ, ಬೇಕು ಅಂತ ಯಾರೂ ಮಾಡಲ್ಲ. ಸರಿ ಅಂತ ಆಯಿತು. ಅದಾದಮೇಲೆ ಆಟಾಡೋದೇ ನಿಲ್ಲಿಸ್ಬಿಟ್ರು. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅಡುಗೆನೂ ರೆಡಿ ಆಗಿತ್ತು. ಸರಿ ಅಂತ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಪಲಾವ್ ಅಂತೂ ಸಖತ್ತಾಗಿ ಬಂದಿತ್ತು ಈ ಸತಿ. ಖಾರ ಗಿರ ಎಲ್ಲ ಕರೆಕ್ಟಾಗಿ ಇತ್ತು. ಪಾಪ ಲಾಸ್ಟ್ ಟೈಮು ಟೊಮೆಟೊ ಬಾತ್ ಕೇಳಿದ್ದಾಗ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದ್ದೆ. ಈ ಸತಿ ಪಲಾವ್ ಚೆನ್ನಾಗಿ ಬಂದಿತ್ತು ಅಂತ ಎಲ್ಲರೂ ಫುಲ್ ಖುಷಿಯಾಗಿ ತಿಂದರು. ಮತ್ತು ಪಕ್ಕದ ಮನೆ ಅಕ್ಕ ಪಾಯಸ ಬೇರೆ ಕೊಟ್ಟಿದ್ರಲ್ವ, ಅದು ಮೆನ್ಯೂಗೆ ಆ್ಯಡ್ ಆಯಿತು. ಗೋಬಿ ಫ್ರೈ ಮತ್ತು ಪಲಾವು, ರಾಯ್ತ ಮತ್ತು ಪಾಯಸ. ಸೊ ಫುಲ್ ಮೀಲ್ಸ್ ಅಂತಲೇ ಅನ್ನಿಸ್ತು. ಊಟ ಗೀಟ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮಾತಾಡ್ತಾ ಎಲ್ಲೆಲ್ಲೋ ಕತೆಗಳು ಹೋದ್ವು. ಮತ್ತು ಹೊರಗಡೆ ಹೋಗೋದೆಲ್ಲನೂ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡೋಣ ಏನು ಮಾಡೋದು ಅಂತ. ಆ್ಯಕ್ಚುಲಿ ಇವತ್ತು ನಾವು ಹೊರಗಡೆ ಹೋಗೋದಕ್ಕಂತಲೇ ಇಲ್ಲಿಗೆ ಬಂದಿರೋದವರು. ಅವರೆಲ್ಲ ಮಾತಾಡ್ತಾ ಕೂತಿರೋವಾಗ ನಾನು ಹೋಗಿ ರೆಡಿಯಾಗಿ ಬಂದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಗೆಸ್ ಮಾಡಿ ನೋಡೋಣ. ಕಾಯ್ತಾ ಇರಿ, ರೆಡಿಯಾಗಿ ಬಂದ್ಬಿಡ್ತೀನಿ. ನಾನಿಲ್ಲಿ ಅವನೇನು ಮಾಡ್ತಿದ್ದ, ಅದನ್ನ ಹಿಡಿತಿದ್ದೆ. ಅಮ್ಮ ಹಿಂಗೆ ಬಣ್ಣ ಕಂದ ಹಿಂಗೆ ಬರೋ. ಕಚ್ಚು ಮಾಡ್ಬಿಟ್ಟ ಅಮ್ಮ. ನಾನು ಬರೀ 5 ಮಿನಿಟ್ಸಲ್ಲಿ ಪಟ್ ಅಂತ ಹೋಗಿ ರೆಡಿಯಾಗಿ ಬಂದೆ. ಇನ್ನು ಅಮ್ಮ ರೆಡಿ ಆಗಿರಲಿಲ್ಲ. ನಮ್ಮ ಚಿಂಟು ಜೊತೆ ಕ್ವಾಟ್ಲೆ ಮಾಡ್ಕೊಂಡು ಕೂತಿದ್ವಿ. ಸೊ ನಮ್ಮದು ಒಂದು ಗಿಬ್ಲಿ ಫೋಟೋ ಇರಲಿ ಅಂತ ಹಾಕಿದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಅದರಲ್ಲಿ. ಸೊ ಎಲ್ಲರೂ ರೆಡಿ ಆಗಿದ್ದಾಯಿತು. ಸೊ ಹೊರಡೋಣ ಬನ್ನಿ, ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಲ್ಲ, ಎಲ್ಲಿ ಅಂತ ಕಾತ್ರದಿಂದ ಕಾಯ್ತಿದ್ದೀರಾ ಅಲ್ವಾ. ಸೊ ಆನ್ ದ ವೇ ಹೋಗ್ತಾ ಈ ಥರ ಬುದ್ಧ ಹೊಡೆದಾಕ್ಬಿಟ್ಟಿದ್ವಿ ಅಲ್ವಾ. ಸೊ ಸಿಗುತ್ತಾ ನೋಡೋಣ ಚೆನ್ನಾಗಿರೋದು ಅಂತ ಚೆಕ್ ಮಾಡಿದ್ವಿ. ಬಟ್ ಯಾವುದೂ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋಗ್ತಾ ಅಲ್ಲಿ ಒಂದು ಬಸ್ ಸ್ಟಾಪಲ್ಲಿ ಪಾಪ ಯಾರೋ ಅಂಕಲು ಮಾತಾಡ್ಕೊಂಡು ಹೋಗ್ತಾ ಇದ್ರು ಫೋನಲ್ಲಿ. ಪಟ್ಟಂತ ಕಳ್ಳ ಕಿತ್ಕೊಂಡು ನಮ್ಮ ಮುಂದೆನೇ ಹೋಗ್ಬಿಟ್ಟ, ಗಾಡಿಯಲ್ಲಿ ಹತ್ಬಿಟ್ಟು. ಅಯ್ಯೋ ನಾನಂದೆ ನಾವಾದರೂ ಹೆಲ್ಪ್ ಮಾಡ್ಬೋದಾಗಿತ್ತು ಅಂತ. ನಮ್ಮ ಮನೆಯವ್ರು ಅಂದರು, ಕಾರಲ್ಲಿ ನಾವು ಹೋಗೋಷ್ಟೊತ್ತಿಗೆ ಅವ್ನ ಗಾಡೀಲಿ ಎಲ್ಲೆಲ್ಲೋ ನುಗ್ಕೊಂಡು ಹೋಗ್ಬಿಡ್ತಾನೆ ಅಂತ. ಫಸ್ಟ್ ಟೈಮು ಫೋನ್ ಸ್ನ್ಯಾಚಿಂಗು ಈ ರೀತಿ ನೋಡಿದ್ದು. ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಫೋನಲ್ಲಿ ಮಾತಾಡ್ಕೊಂಡು ಒಂಟಿಯಾಗಿ ಎಲ್ಲಿ ಓಡಾಡಬೇಡಿ. ಯಾಕಂದರೆ ಫೋನ್ ಮಾತಾಡ್ತಾ ಇರೋವಾಗ ಕಿತ್ಕೊಂಡು ಹೋಗ್ಬಿಡ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ಪಾಪ ಅಂಕಲ್ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು. ಏನೇ ಆಗಲಿ, ಒಂದು 5,000 ರೂಪಾಯಿ ಫೋನ್ ಆದರೂ ಸರಿ, ಇಲ್ಲ 50,000 ರೂಪಾಯಿ ಫೋನ್ ಆದರೂ ಸರಿ, ಅದು ಅವ್ರ ವಸ್ತುನೇ ಅಲ್ವಾ. ಕಳ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಕೇರ್ಫುಲ್ಲಾಗಿರಬೇಕು. ನಾವು ಹೇಳಿದ ಪ್ಲೇಸ್ ಇದೇನೇನೆ. ಇವತ್ತು ಆ್ಯಕ್ಚುಲಿ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಲೆ ಬನ್ನರ್ಘಟ್ಟ, ಅಲ್ಲಿ ಮೇಲೆ ಬೆಟ್ಟ ಇದೆ, ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಅದು. ಮತ್ತು ಫೋಟೋಸ್ಗೆ ಎಲ್ಲನೂ ತುಂಬ ಮಸ್ತಾಗಿರುತ್ತೆ ಅಲ್ಲಿ ಪ್ಲೇಸು. ನೀವೇನಾದರೂ ಇಲ್ಲಿ ಬರಬೇಕಂದ್ರೆ ಪಕ್ಕ ಡಿಸೈಡ್ ಮಾಡ್ಕೊಳ್ಳಿ. 1 ಡೇ ಅಂತೂ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸನ್ಸೆಟ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮುಂದಕ್ಕೆ ಹೋಗ್ತಾ ನೀವು ಪಿಕ್ಚರ್ಸಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳಿದ್ರೆ. ಆ ವೆದರೇ ಮಸ್ತಾಗಿತ್ತು. ನಮ್ಮ ಬೆಂಗಳೂರಲ್ಲಿ ಅದು ಈ ರೀತಿಯಾಗಿರುವಂಥ ಪ್ಲೇಸ್ ಒಂದಿದೆ ಅಂತ ಹೇಳಿದ್ರೆ ನಾವು ತುಂಬಾ ಲಕ್ಕಿ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಅದು ಪ್ಲೆಸೆಂಟಾಗಿ ಅನ್ನಿಸುತ್ತೆ. ಪಾಪ ಅಮ್ಮಂಗೆ ಮೆಟ್ಲು ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಅವರೇ ಲಾಸ್ಟಲ್ಲಿ ಬಂದಿದ್ದು, ನಿಧಾನಕ್ಕೆ ಹತ್ಕೊಂಡು ಬರ್ತಾಯಿದ್ರು.
ಜಸ್ಟ್ ವಾವ್ ಅಂತಲೇ ಹೇಳ್ಬೋದು. ಮಸ್ತಾಗಿತ್ತು. ನಾನಂತೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಫುಲ್ ಖುಷಿಯಾಗೋಯ್ತು ನನಗೆ. ಆ ವೆದರು, ಆ ಕ್ಲೌಡು ಮತ್ತು ಆ ಸನ್ಸೆಟ್ದು ಆ ಯೆಲ್ಲೋ ಕಲರ್ ಅದೆಲ್ಲ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಮನಸ್ಸಿಗೆ ತುಂಬ ಆಹ್ಲಾದಕರವಾಗಿರುತ್ತೆ ಅಲ್ಲೆಲ್ಲ ಹೋದಾಗ. ಮತ್ತು ಊಟ ಕೂಡ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಮೇಲಕ್ಕೆ. ಬೆಟ್ಟದಲ್ಲಿ ಹೋಗಿ ಕೂತ್ಕೊಂಡು ತಿನ್ಬೋದು. ಬಟ್ ಬಿಸಿಲಲ್ಲಿ ಹೋದರೆ ಚೆನ್ನಾಗಿರಲ್ಲ ಅಲ್ಲಿ. ಮಧ್ಯಾಹ್ನ ಊಟ ಕೂಡ ನಾವು ತುಂಬ ಲೇಟಾಗಿ 4 ಗಂಟೆಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈವ್ನಿಂಗು ಸ್ನ್ಯಾಕ್ಸ್ ತೊಗೊಂಡು ಹೋದ್ವಿ. ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ, ಪಿಕ್ನಿಕ್ ಟೈಪು. ಇಲ್ಲ ನಾವು ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಫೋಟೋಶೂಟ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೂ ಕೂಡ ನಾವು ಇಲ್ಲೇ ತುಂಬ ಒಳಗಡೆ ಒಂದು ಕಾಡಿದೆ, ಅಲ್ಲಿ ಹೋಗಿದ್ವಿ. ಫೋಟೋಗ್ರಾಫರ್ ಕರ್ಕೊಂಡು ಹೋಗಿದ್ರು. ಫೋಟೋಸ್ ಮಾತ್ರ ತುಂಬ ಫಸ್ಟ್ ಕ್ಲಾಸಾಗಿ ಬಂದಿತ್ತು. சன்செட் என்ஜாய் பண்றதுக்கு வந்தீங்களா? ஐயா ಪಾಪು ಜೊತೆ ಎಲ್ಲರೂ ಒಂದು ಡಿಫಾಲ್ಟ್ ಪಿಕ್ಚರ್ ತೊಗೊಂಡ್ರು ಮತ್ತು ಎಲ್ಲ ಫ್ಯಾಮಿಲಿ ಪಿಕ್ಚರ್ ತೊಗೊಂಡಿದ್ದಾಯಿತು. ಸೊ ಆ ಕಡೆ ಅಡ್ಡಾಡ್ತಾ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಒಂದು ಒಳ್ಳೆ ರಾಕ್ ಸ್ಟೋನ್ಸ್ದು ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲಿ ಫೋಟೋಸ್ ಇಡಿಸ್ಕೊಳ್ಳೋದಕ್ಕೆ. ನೀವೇನಾದರೂ ಬೆಂಗಳೂರಲ್ಲೇ ಇದ್ರಿ ಅಂತ ಹೇಳಿದ್ರೆ ಈ ಹಿಲ್ಸಿಗೆ ಒಂದು ಸತಿ ಬನ್ನಿ. ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಮೈಂಡ್ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ನಾವು ಈವ್ನಿಂಗ್ ಹೋಗೋವಾಗ 4 o'clock ಇತ್ತು. ಸೊ ವೆದರು ತುಂಬ ಕಾಮ್ ಆ್ಯಂಡ್ ಸೂದ್ನಿಂಗ್ ಆಗಿರುತ್ತೆ 4 ಗಂಟೆ ಮೇಲೆ ಹೋದರೆ. ಮತ್ತು ಸನ್ಸೆಟ್ ಆಗ್ತಾ ಇರುತ್ತಲ್ವ, ಸೊ ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಐ ಪ್ಲೀಸಿಂಗ್ ಆಗೋ ಇರುತ್ತೆ. ಮತ್ತು ಅದು ಎಕ್ಸ್ಪೀರಿಯನ್ಸು ಮರೆಯೋದಕ್ಕಾಗಲ್ಲ. ಯಾಕಂದರೆ ನೀವು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರು ಅಷ್ಟೇ. ಇಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ ಬೆಟ್ಟದಲ್ಲಿ. ಆ ದೇವಸ್ಥಾನದಲ್ಲಿ ಹೋಗಿ ನಾವು ದೇವರ ಆಶೀರ್ವಾದ ಕೂಡ ಪಡ್ಕೋಬೋದು. ಇಲ್ಲ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ಬರ್ತೀವಿ ಅಂತ ಹೇಳಿದ್ರು ಬರ್ಬೋದು. ಇಲ್ಲ ಒಂಟಿಯಾಗಿ ಕೂತ್ಕೊಂಡು ನಾವೆಲ್ಲದನ್ನು ಮರೆಯೋದಕ್ಕೋಸ್ಕರ ಬರ್ತೀವಿ ಅಂದ್ರೂ ಬರ್ಬೋದು. ನನಗಂತೂ ಫುಲ್ಲು ಖುಷಿ ಆಗೋಯ್ತು. ಅಲ್ಲಿ ಹೋದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮ ಮೈಂಡ್ ಎಷ್ಟೇ ಸ್ಟ್ರೆಸ್ಫುಲ್ ಇದ್ರೂ ಆ ರೀತಿ ಪ್ಲೇಸಸ್ಗೆ ಹೋದಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಶನಿವಾರ ಭಾಳ ಇಟ್ಕೊಂಡಿದೆ. ಇಲ್ಲ ಡೇಟ್ ಆಗುತ್ತೆ ಇರೋದು. ಅಲ್ಲಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 7:30 ಆಗೋಯ್ತು. ಬೆಟ್ಟ ಇಳಿದು ಕೆಳಗಡೆ ಬರೋಷ್ಟೊತ್ತಿಗೆ. ಆಮೇಲೆ ನಾವು ಈವ್ನಿಂಗು ಸ್ನ್ಯಾಕ್ಸ್ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಾಟ್ಸ್ ತೊಗೊಂಡ್ವಿ. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ.
ಈ ಮೇಲೆ ಬೆಟ್ಟಕ್ಕೆ ಹೋಗೋದಕ್ಕೆ ಏನು ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ, ಇದು ಫ್ರೀ ಆಫ್ ಕಾಸ್ಟೇ ಇರುತ್ತೆ. ಮತ್ತು ಕೆಳಗಡೆ ಸ್ನ್ಯಾಕ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಬೇಕು ಅಂತ ಹೇಳಿದ್ರೆ ಮನೆಯಿಂದನೇ ಏನಾದರೂ ನಾವು ಕ್ಯಾರಿ ಮಾಡ್ಕೊಂಡು ಬರ್ಬೋದು. ಮತ್ತು ಕೆಳಗಡೆ ಬರುವಾಗ ಪೂಜೆ ನಡೀತಾ ಇತ್ತು, ಶ್ರೀರಾಮನವಮಿ ಎಲ್ಲ. ವಾವ್, ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ವರ್ತ್ ಟ್ರಿಪ್ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಹತ್ರನೇ ಇತ್ತು ಇದು. ನಮಗಂತೂ ತುಂಬ ಖುಷಿ ಆಯಿತು. ಫ್ಯಾಮಿಲಿ ಟೈಮ್ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಖಂಡಿತವಾಗೂ ಇಲ್ಲಿ ವಿಸಿಟ್ ಮಾಡಿದ್ರೆ ತುಂಬಾ ಇಷ್ಟಪಡ್ತೀರಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಈ ವ್ಲಾಗು ಅಂತ ಕಮೆಂಟ್ ಮಾಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.